ಸೊ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಬಟ್ಟೆ ಎಲ್ಲ ಅಲ್ಲಿ ಧನುಷ್ಕೋಟಿಗೆ ಹೋಗಿ ತೇವಾಗಿ ಬಂದಿದ್ದು ಬಟ್ಟೆಗಳೆಲ್ಲ ಒಣಗಾಕಿದ್ದೀವಿ. ಅಟ್ಲೀಸ್ಟ್ ನಾವು ಬರೋಷ್ಟರಲ್ಲಿ ಫ್ಯಾನ್ ಗಾಳಿಗೆ ಒಣಕೊಳ್ಳಿ ಅಂತ. ಸೊ ಇವತ್ತು ಈಗ ರೆಡಿಯಾಗಿ ಹೊರಟಿದ್ದೀವಿ ರಾಮನಾಥೇಶ್ವರಂ ಟೆಂಪಲ್ಗೆ. ಹಾಗೆ ಇವತ್ತು ದರ್ಶನ ಮಾಡ್ಕೊಂಡು ಬಂದು ಆಮೇಲೆ ಚೆಕ್ಔಟು. ಸಾಯಂಕಾಲ ಅಷ್ಟೊತ್ತಿಗೆ ಮದುರೈಗೆ ಹೋಗಬೇಕು. ನೋಡೋಣ, ಮದುರೆಯಲ್ಲಿ ಇವತ್ತೇ ದರ್ಶನ ಆಗಿಬಿಟ್ರೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ಬಿಡೋದು ಬ್ಯಾಂಗ್ಳೂರಿಗೆ ಅಂತ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೆ ಬೆಳಗ್ಗೆನೇ ಹೋಗ್ಬಿಡೋಣಮ್ಮ ಅಂತ ಇದ್ದಾರೆ. ಬೋರ್ ಆಯ್ತಾ ಇನ್ನು 4 ದಿನ ಅಲ್ಲ? ನಿಮಗೂ ಬೋರ್ ಆಯ್ತಾ? ಎಲ್ಲ ಹೋಮ್ ಸಿಕ್ ಮನೆಗೆ ಹೋಗ್ಬಿಟ್ರೆ ಸಾಕು ಅಂತ ಅನಿಸ್ತಾರೆ. ಸೊ ಮಕ್ಕಳು ರೆಡಿ ಆಗಿರ್ಬೋದು, ಹೋಗೋಣ. ಗೊತ್ತಿಲ್ಲ, ಅಲ್ಲಿ ಸ್ನಾನದ ಬಗ್ಗೆ ನನಗೇನು ಒಂದು ಐಡಿಯಾನೂ ಇಲ್ಲ. ನೋಡೋಣ. ನಾನು ಸ್ಯಾರಿನ ಹಾಕೊಂಡಿದ್ದು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀವಿ. ನೋಡೋಣ, ಅಲ್ಲಿ ಸ್ನಾನ ಮಾಡಿಕೊಂಡ್ರೆ ಹಾಗೆ ತೇವದಲ್ಲೇ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂದ್ಕೊಂಡಿದ್ದೀವಿ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಡಿಸೈಡ್ ಮಾಡೋದು. ಅದೇ ಚೇಂಜಿಂಗ್ಗೆ ಸ್ವಲ್ಪ ಕಷ್ಟ ನನಗೆ, ಹಾಗಾಗಿ ಇವರೆಲ್ಲ ಮಾಡ್ಕೋತೀನಿ ಅಂದಿದ್ದಾರೆ. ನೋಡೋಣ ಅಲ್ಲಿ ಹೋಗ್ಬಿಟ್ಟು. ಓಕೆ, ಈಗ ಹೋಗೋಣ ಬನ್ನಿ. 9:30 ಆಗಿದೆ ಇವಾಗ ಟೈಮು. ಸೊ 12 ಗಂಟೆವರೆಗೂ ಟೈಮ್ ಇದೆ ಹೋಟೆಲ್ದು. 1 ಅವರ್ ಎಕ್ಸ್ಟೆಂಡ್ ಮಾಡಿದ್ದಾರೆ. 1 ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ. ಆಮೇಲೆ ಚೆಕ್ಔಟ್ ಮಾಡಬೇಕು. ಏನಂತ ಬ್ಯಾಗ್ ಬೇಕಂತ. ಈಗ ಮಕ್ಕಳು ಕೂಡ ರೆಡಿಯಾಗಿ ಬ್ಯಾಗ್ ತೊಗೊಂಬಂದರು. ಆ್ಯಕ್ಚುಲಿ ಶಶಾಂತೆ ಫಸ್ಟು ಸ್ನಾನ ಮಾಡಿಬಿಟ್ಟಿದ್ದು ಇವತ್ತು. ಸೊ ನಾವೆಲ್ಲ ಸ್ನಾನ ಮಾಡ್ಕೊಂಡು ಹೊರಟಿದ್ದೀವಿ. ಒಂದು ಡೌಟ್ಫುಲ್ಲಾಗಿತ್ತು, ಹಾಗಾಗಿ ನಾವು ಇಲ್ಲೇ ಸ್ನಾನ ಮಾಡ್ಕೊಂಡು ಹೋಗಿಬಿಡೋಣ. ಅಲ್ಲಿ ಹೆಂಗೋ ಗೊತ್ತಿಲ್ಲ, ಅಕಸ್ಮಾತ್ ಮಾಡೋಕ್ಕಾಗದೆ ಹೋದರೆ ಸ್ನಾನ ಮಾಡದೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ವಲ್ಲ. ಹಾಗಾಗಿ ಇಲ್ಲೇ ರೆಡಿಯಾಗಿ ಹೊರಟ್ಬಿಟ್ಟಿದ್ದೀವಿ. ಅಲ್ಲಿ ಹೆಂಗಿರುತ್ತೋ ಅದ್ರ ಪ್ರಕಾರ ಡಿಸೈಡ್ ಮಾಡೋದು ಅಂತ. ಮತ್ತು ಡ್ರೆಸ್ ಕೋಡ್ ಬಂದು ಜೆಂಟ್ಸು ಪ್ಯಾಂಟ್ಸ್ ಅಲೋಡ್ ಇಲ್ಲ, ಪಂಚೆನೇ ಹಾಕ್ಕೋಬೇಕು ಅಂತ ಹೇಳಿದರು. ಅಂದರೆ ನನ್ನ ತಂಗಿ ಹೇಳಿದ್ಲು, ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗ ದೇವಸ್ಥಾನದಲ್ಲಿ ಟ್ರೆಡಿಷನಲ್ ವೇರ್ ಹಾಕ್ಕೊಂಡು ಹೋಗೋದೇ ಒಳ್ಳೇದಲ್ವಾ. ಸೊ ಹಾಗಾಗಿ ಅವರಿಬ್ಬರಿಗೆ ಪಂಚೆ ಮತ್ತು ಶರ್ಟ್ ತೊಗೊಂಡಿದ್ದೀನಿ. ನೋಡೋಣ, ಅಲ್ಲಿ ಹೋಗಿ ಹೆಂಗಿರುತ್ತೋ ಗೊತ್ತಿಲ್ಲ, ಅದ್ರ ಪ್ರಕಾರ ಡಿಸೈಡ್ ಮಾಡೋದು ಅಂತ. ಈಗ ನೋಡಿ, ರಾಜಗೋಪುರ ಕಾಣಿಸ್ತಾ ಇದೆ. ರಾಮನಾಥೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳಿದೆ. ಅದರಲ್ಲಿ ಇದು ಒಂದು ತುಂಬಾ ಪವಿತ್ರವಾದಂಥ ಒಂದು ಜಾಗ ಅಂತ ಹೇಳ್ಬೋದು. ಶ್ರೀರಾಮಚಂದ್ರ ರಾವಣನ ಜೊತೆ ಯುದ್ಧ ಮಾಡಿ ಬಂದಾದಮೇಲೆ ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ ಜೊತೆ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಇದೆ. ಹಾಗೆ 22 ಬಾವಿಗಳ ಸ್ನಾನ ಮಾಡೋದ್ರಿಂದ ಕೂಡ ನಮ್ಮ ಪಾಪಗಳೆಲ್ಲ ಕಳಿಯುತ್ತೆ, ಒಳ್ಳೆಯದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಹಂಗೆ ಅಂದ್ಕೊಂಡೆ ನಾವು ಇಲ್ಲಿ ಸ್ನಾನ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಕೆಳಗಡೆ ಇಳಿದ ತಕ್ಷಣವೇ ನಿಮಗೆ ಇಲ್ಲಿ ಬೀಚ್ ಕೂಡ ಕಾಣಿಸುತ್ತೆ ನೋಡಿ. ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗ್ತಾರೆ. ಇದನ್ನು ಅಗ್ನಿ ತೀರ್ಥ ಅಂತ ಕರೀತಾರೆ ಅಂತ. ಸೊ ಇಲ್ಲಿ ಪೂಜೆಗಳು ಕೂಡ ಮಾಡ್ತಾರೆ. ಇಲ್ಲಿಂದನೇ ಮರಳಿನ ಲಿಂಗ ಮಾಡಿ ಕೊಡ್ತಾರೆ. ಅದನ್ನು ನಾವು ಕಾಶಿ ಗಂಗೆಯಲ್ಲಿ ಬಿಡಬೇಕು ಅಂತ ಹೇಳ್ತಾರೆ. ನನ್ನ ತಂಗಿ ಹೇಳ್ತಾರೆ, ನೀನು ಆಲ್ರೆಡಿ ಹೋಗಿ ಬಂದಿದ್ಯಾ, ಆಮೇಲೆ ಮತ್ತೆ ಹೋಗಿ ಅವರು ಬನ್ನಿ ಪೂಜೆ ಮಾಡಿಸ್ತೀವಿ ಅಂತೇಳಿ ಕರ್ಕೊಂಡೋಗಿ ಪೂಜೆ ಮಾಡಿಸಿ ನಮಗೆ ಲಿಂಗಗಳನ್ನು ರೆಡಿ ಮಾಡಿ, ಮರಳಲ್ಲಿ ಲಿಂಗಗಳನ್ನು ಮಾಡಿ ಪೂಜೆ ಮಾಡಿ ಕೊಟ್ಬಿಡ್ತಾರೆ. ಇದನ್ನು ತೊಗೊಂಡೋಗಿ ಕಾಶಿಯಲ್ಲಿ ಬಿಡು ಅಂತ, ಹುಷಾರು ಅಂತ ಹೇಳ್ತಾ ಇದ್ಲು. ಬಟ್ ನಮಗೆ ಯಾರೂ ಆ ಥರ ಬಂದು ಕರೆದಿಲ್ಲ. ತುಂಬ ಜನ ಇಲ್ಲಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವರ ದರ್ಶನಕ್ಕೆ ಹೋಗ್ತಾರೆ. ದೇವರ ದರ್ಶನಕ್ಕೆ ಹೋಗೋಕ್ಕೆ ಮುಂಚೆ ಬೇಕಿದ್ದರೆ 22 ಬಾವಿಗಳ ಸ್ನಾನ ಕೂಡ ಮಾಡ್ಬೋದು. ಅಲ್ಲಲ್ಲಿ ಬಂದು ಕರೀತಾ ಇರ್ತಾರೆ, ಯಾರಾದರೂ ಸ್ನಾನ ಮಾಡೋರು ಇದ್ದೀರಾ ಬನ್ನಿ ಬನ್ನಿ ಅಂತ ಕರೀತಾ ಇರ್ತಾರೆ. ಸಣ್ಣ ಸಣ್ಣ ಬಕೆಟ್ಗಳನ್ನು ಇಟ್ಕೊಂಡಿರ್ತಾರೆ. ಅದರಲ್ಲೇ ಒಂದೊಂದು ಬಾವಿಯಿಂದ ನೀರನ್ನು ತೆಗೆದು ನಮ್ಗಳ ಮೇಲೆ ಹಾಕ್ತಾರೆ ಅಂತ. ದೇವಸ್ಥಾನದಲ್ಲೇ ಹೋಗಿ ನೀವು ಟಿಕೆಟ್ ತೊಗೊಂಡ್ರೆ 25 ರೂಪಾಯಿ. ಹೊರಗಡೆ ಇವರು ಜನರು ಬಂದು ಕರೀತಾ ಇರ್ತಾರಲ್ಲ, ಅವ್ರ ಹತ್ರ ಒಬ್ರಿಗೆ 250 ರೂಪಾಯಿ. ನಾವು ದೇವಸ್ಥಾನದಲ್ಲೇ ಟಿಕೆಟ್ ತೊಗೊಂಡು ಅಲ್ಲೇ ಸ್ನಾನ ಮಾಡ್ಕೊಳ್ತೀವಿ ಅಂತಂದರೆ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಹೋಗಿ ಒಂದು 3-4 ಗಂಟೆ ಕ್ಯೂ ಅಲ್ಲಿ ನಿಂತ್ಕೊಳ್ಳಿ, ನಾವಾದರೆ ಅರ್ಧ ಅವರಲ್ಲಿ ನಿಮಗೆ ಸ್ನಾನ ಮಾಡಿ ಕಳಿಸ್ತೀವಿ ಅಂತ. ಆ ಥರ ಮಾತಾಡಿದಾಗ ಸ್ವಲ್ಪ ಇದಂತೈತೆ, ಏನೋ ಭಯ ಇಡಿಸೋ ಥರ ಅಂತ ಅನಿಸುತ್ತೆ. ಆ ಥರ ಎಲ್ಲ ಕೇಳಿಸ್ಕೊಂಡ್ರೆ ನಮ್ಮ ಯಜಮಾನಿಗೆ ಸ್ವಲ್ಪ ಕೋಪನೇ ಬಂದ್ಬಿಡುತ್ತೆ. ರಶ್ ಜಾಸ್ತಿ ಇದ್ದಿದ್ದರಿಂದ 22 ಬಾವಿಗಳ ಸ್ನಾನ ಮಾಡೋಕ್ಕಾಗಲಿಲ್ಲ. ಸರಿ, ಹಾಗೆ ದರ್ಶನಕ್ಕೆ ಹೋಗಿಬಿಡೋಣ ಅಂದ್ಕೊಂಡು ಇವರು ನಾನು ಹೋಗಿ ಬ್ಯಾಗ್ ಇಟ್ಬಿಟ್ಟು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದರು. ಅಷ್ಟರಲ್ಲಿ ಟಿಕೆಟ್ ಏನು ಎಲ್ಲಿ ಸಿಕ್ಕತ್ತೆ ಅದನ್ನ ವಿಚಾರಿಸು ಅಂತಂದರು. ಹಾಗೆ ನಾನು ತಲೆಗೆ ಹೂವು ಇಟ್ಕೊಂಡಿರಲಿಲ್ಲ. ಇಲ್ಲೆಲ್ಲ ತುಂಬ ಚೆನ್ನಾಗಿ ಮಲ್ಲಿಗೆ ಹೂವು ಸಿಕ್ಕತ್ತೆ. ನನಗೆ ಅದು ನೋಡಿದ್ರೆ ತುಂಬ ಖುಷಿ ಅಂತ ಅನ್ನಿಸ್ತು. ಎಷ್ಟು ದಪ್ಪದಾಗಿ ಮೊಗ್ಗುಗಳು ಅಷ್ಟೇ ದಿಂಡಾಗಿ ಹೂವನ್ನು ಕಟ್ಟಿದ್ರು. ಸರಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಲ್ಲ, ಹೂ ತೊಗೊಳ್ಳೋಣ ಅಂತ ತೊಗೊಂಡೆ. ಆ ಎಮ್ಮನೆ ನಾನೇ ಇಡ್ತೀನಿ ಅಂತ ಇಟ್ಟರು.
ಸಖತ್ ರಶ್ ಇದೆ, ಸಖತ್ ಜನನೂ ಇದ್ದಾರೆ. ಸುಮಾರು ದೊಡ್ಡ ದೇವಸ್ಥಾನ ಅಲ್ವಾ, ಹಳೇ ಕಾಲದ ದೇವಸ್ಥಾನ. ಸ್ನಾನ ಮಾಡೋದು ಬೇಡ ಅಂತ ಅನ್ಕೊಂಡು ಆ ರಶ್ ಎಲ್ಲ ಇದರಲ್ಲಿ ಬೇಡ ಅಂದ್ಬಿಟ್ಟು ನಾವೆಲ್ಲ ಸ್ನಾನ ಮಾಡ್ಕೊಂಡೆ ಬಂದ್ಬಿಟ್ಟಿದ್ವಿ ರೂಮಿಂದ. ಸೊ ಹಾಗಾಗಿ ಹಂಗೆ ದರ್ಶನಕ್ಕೆ ಹೋಗ್ಬಿಡೋಣ. ಸ್ಪೆಷಲ್ ದರ್ಶನ ತೊಗೊಂಡು 200 ರೂಪೀಸ್ ಇದೆ, ಆ ದರ್ಶನ ತೊಗೊಂಡು ಹೋಗೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ ಈಗ. ಮತ್ತು ಇಲ್ಲಿ ಡ್ರೆಸ್ ಕೋಡ್ ಅಂತ ಏನೂ ಇಲ್ಲ. ನಾನು ಅಲ್ಲಿ ಪೊಲೀಸವ್ರನ್ನ ವಿಚಾರಿಸಿದೆ, ಯಾಕೆಂದರೆ ಶಶಾಂಕ್ ತನುಷ್ ಅವರು ಟೀ ಶರ್ಟು ಮತ್ತು ಪ್ಯಾಂಟ್ ಹಾಕ್ಕೊಂಡಿದ್ದಾರೆ. ಇಲ್ಲಿ ನನ್ನ ತಂಗಿ ಹೇಳಿದ್ಲಲ್ಲ ಪಂಚೆನೇ ಹಾಕ್ಕೋಬೇಕಂತ. ಆಮೇಲೆ ಅವರು ಇಲ್ಲ, ಆ ಥರ ಏನೂ ಇಲ್ಲ, ಯಾವುದಾದ್ರೂ ಡ್ರೆಸ್ ಹಾಕ್ಕೊಂಡು ಹೋಗ್ಬೋದು ಅಂದರು. ಸರಿ ಹಾಗೆ ದರ್ಶನಕ್ಕೆ ಹೊರಟ್ವಿ. ಒಳಗಡೆ ಹೋದರೆ ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವಸ್ಥಾನ. ಮತ್ತು ಫೋನು ಒಳಗಡೆ ಅಲೋ ಮಾಡ್ತಾರೆ, ವೀಡಿಯೋ ಮಾಡೋ ಹಾಗಿಲ್ಲ. ವಾಪಸ್ ಬರುವಾಗ ನಾವು ಒಂದು ಕಡೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊಂಡ್ವಿ. ನಿಜವಾಗ್ಲೂ ಅದ್ಭುತವಾದಂಥ ಒಂದು ದೇವಸ್ಥಾನ, ಎಷ್ಟು ದೊಡ್ಡದಾಗಿದೆ. ಒಂದೊಂದು ಕಂಬಗಳು ಒಂದೊಂದು ಕತೆ ಹೇಳುತ್ತೆ ಏನೋ ಆ ಥರ ಇದೆ. ಅಷ್ಟು ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಅನ್ನಿಸ್ತು. ನಿಜವಾಗ್ಲೂ ಒಂದು ಪಾಸಿಟಿವ್ ವೈಬ್ಸ್ ಅಂದರೆ ಇಂಥ ದೇವಸ್ಥಾನಗಳು, ಅದು ಪುರಾತನವಾದ ಹಳೇ ದೇವಸ್ಥಾನಗಳು. ನಿಜವಾಗ್ಲೂ ಖುಷಿ ಅಂತ ಅನಿಸುತ್ತೆ. ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ದೊಡ್ಡ ದೇವಸ್ಥಾನಗಳಿರೋದು, ಅದನ್ನು ವಿಸಿಟ್ ಮಾಡಿದೆ ನಮ್ಮ ಪುಣ್ಯ ಅಂತ ಅಂದ್ಕೊಳ್ತೀನಿ. ನೋಡಿ ಈ ಕಂಬಗಳು, ಒಂದು ಕಡೆ ಮಾತ್ರ ನಮ್ಮನ್ನ ವೀಡಿಯೋ ಮಾಡೋಕ್ಕೆ ಅಲೋ ಮಾಡಿದ್ರು. ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಜನ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ, ಹಾಗೂ ಹಿಂಗೂ ಕಷ್ಟಪಟ್ಕೊಂಡು ವೀಡಿಯೋ ಮಾಡ್ಕೊಂಡು ಬಂದ್ವಿ. ಹಾಗೆ ದೇವರ ದರ್ಶನ ಮಾಡ್ಕೊಂಡು ಬಂದಮೇಲೆ ನಮಗೆ ಎಲ್ಲ ವಿಭೂತಿ ಹಚ್ಚಿಬಿಟ್ಟಿದ್ರು ಫುಲ್ಲಾಗಿ. ನನಗೆ ಸಡನ್ನಾಗಿ ನನ್ನ ನೋಡ್ಕೊಂಡ್ಬಿಟ್ಟು ನಾನೇನಾ ಇದು ಅಂತ ಅಂದ್ಕೊಂಡ್ಬಿಟ್ಟೆ. ಅಷ್ಟೊಂದು ಫುಲ್ಲು ವಿಭೂತಿ ಹಾಕ್ಬಿಟ್ಟಿದ್ರು, ಕೂದಲ ಮೇಲೆಲ್ಲ ವಿಭೂತಿ ಇತ್ತು. ಸರಿ ದೇವರ ಒಂದು ಇದಲ್ವ ಪ್ರಸಾದ, ಅದನ್ನು ಅಳಿಸ್ಕೊಳ್ಳೋದು ಬೇಡ, ಹಾಗೆ ಇರಲಿ ಅಂತ ಹಾಗೆ ಇಟ್ಕೊಂಡೆ. ರೂಮಿಗೆ ಬರೋವರೆಗೂ ಹಾಗೆ ಇರಲಿ ಅಂತ. ದೇವಸ್ಥಾನದ ಕಂಬಗಳು ನೋಡಿ ಎಷ್ಟು ಬಣ್ಣವಾಗಿದೆ. ಒಂದೊಂದು ಮೂರ್ತಿ ಕೆತ್ತನೆಗಳು ಕೂಡ ಅಷ್ಟೊಂದು ಚೆನ್ನಾಗಿ ಅನ್ನಿಸ್ತು. ನನಗಂತೂ ತುಂಬಾ ಖುಷಿಯಾಗೋಯ್ತು. ಏನೋ ಹೇಳ್ತಾರಲ್ಲ, ಸಂತೋಷಕ್ಕೆ ಕಣ್ಣಲ್ಲಿ ನೀರೇ ಬಂದ್ಬಿಡತ್ತೆ ಅಂತ, ಆ ಥರ ಆಗಿದೆ. ಎಲ್ಲರೂ ನಾಮ ಅಯ್ಯೋ ಈ ಥರ ಇದೀಗ ನಾವು ವಿಭೂತಿ. ನಿಜವಾಗ್ಲೂ ಇಂಥ ಪುಣ್ಯಕ್ಷೇತ್ರಗಳನ್ನು ನಾವು ಭೇಟಿಯಾದಾಗ ನಮ್ಮ ಜೀವನ ಪಾವನ ಆಯಿತು ಅಂತ ಅನಿಸುತ್ತೆ ಅಲ್ವಾ. ಸೊ ವಿಭೂತಿ ಪಟ್ಟೆ ಎಲ್ಲ ಬೆಳೆಸ್ಕೊಂಬಂದ್ಬಿಟ್ಟು ಆಯಿತು, ದರ್ಶನ ಎಲ್ಲ ಫುಲ್ಲಾಗಿ ವಿಭೂತಿ ಬೆಳೆದ್ಬಿಟ್ಟಿದ್ದಾರೆ. ಎಲ್ರಿಗೂ ಬೆಳೀತಾರೆ. ಮುನೇಶ್ ಇದು ಮಲೆಮಹದೇಶ್ವರ ಬೆಟ್ಟದಲ್ಲಿ ಕೂಡ ಬೆಳೀತಾರಲ್ಲ, ಹಾಗೆ ಇಲ್ಲೂ ಕೂಡ ಬೆಳೀತಾರೆ ದೇವರ ಒಂದು ವಿಭೂತಿ. ದರ್ಶನ ಎಲ್ಲ ಆಯಿತು, ಕ್ವಿಕ್ ದರ್ಶನ ಆಯಿತು, ಚೆನ್ನಾಗಿ ಆಯಿತು ದರ್ಶನ, ದೇವರ ದರ್ಶನ. ಈಗ ನಾವು ಫ್ಲೋಟಿಂಗ್ ಸ್ಟೋನ್ ಇದೆಲ್ಲ, ತೇಲಾಡುವ ಕಲ್ಲು, ರಾಮ ಸೇತುವೆದು, ಅದು ನೋಡೋಕೆ ಹೋಗ್ತಾ ಇದ್ವಿ. ಅಲ್ಲೇ ರಾಮನ ದೇವಸ್ಥಾನ, ಸೀತಾ ತೀರ್ಥ ಅಂತೆ, ರಾಮ ತೀರ್ಥ, ಆಂಜನೇಯನ ದೇವಸ್ಥಾನ ಎಲ್ಲ ಪಕ್ಕನೇ ಇದೆ ಅಂತೆ. ಅದನ್ನ ನೋಡಿಕೊಂಡು ಆಮೇಲೆ ರೂಮ್ಗೆ ಹೋಗಿ ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ಮದುರೈ, ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಫ್ಲೋಟಿಂಗ್ ಸ್ಟೋನ್ ನೋಡೋಕೆ ಹೋಗ್ತಾ ಇದ್ದೀವಿ, ಹೋಗೋಣ. ಈಗ ನಾವು ಪಂಚಮುಖಿ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೇ ಫ್ಲೋಟಿಂಗ್ ಸ್ಟೋನ್ ಇಟ್ಟಿರೋದಂತೆ. ರಾಮ ಸೇತುವೆಗೆ ಬಳಸಿದ್ರಲ್ಲ ಆ ಕಲ್ಲು, ಅದನ್ನು ಇಲ್ಲಿಟ್ಟಿದ್ದಾರೆ. ಹಾಗೆ ಆಂಜನೇಯನ ದರ್ಶನ ಮಾಡ್ಕೊಳ್ಳಿ. 5 ಮುಖ ಇರುವಂಥ ಪಂಚಮುಖಿ ಆಂಜನೇಯನ ಒಂದು ಮೂರ್ತಿ ತುಂಬ ಚೆನ್ನಾಗಿತ್ತು. ನಾವು ಬೆಳಗ್ಗೆ ಧನುಷ್ಕೋಟಿಗೆ ಹೋದ್ವಲ್ಲ, ಅಲ್ಲಿ ಕೋದಂಡರಾಮನ ದೇವಸ್ಥಾನ ಇತ್ತು ನೋಡಿ, ಅಲ್ಲಿ ಇಟ್ಟಿದ್ರಂತೆ ಈ ಫ್ಲೋಟಿಂಗ್ ಸ್ಟೋನು. ಬಟ್ ಈಗ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಪುಟ್ಟ ರಾಮ ಸೀತಾ ಲಕ್ಷ್ಮಣನ ವಿಗ್ರಹದ ಮುಂದೆ ಫ್ಲೋಟಿಂಗ್ ಸ್ಟೋನನ್ನು ಇಟ್ಟಿದ್ದಾರೆ ನೋಡಿ. ಇದೇ ಫ್ಲೋಟಿಂಗ್ ಸ್ಟೋನು. ಮುಟ್ಟಕ್ಕೆ ಬಿಡಲ್ಲ, ಇಲ್ಲೆಲ್ಲ ಹಾಗೆ ನೋಡಬೇಕಷ್ಟೆ. ಮುಂಚೆಲ್ಲ ಅಂದರೆ ಮುಟ್ಟೋಕ್ಕೆ ಬಿಡೋರಂತೆ, ಈಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಇದು ನೋಡಿ ನೀರಲ್ಲಿ ತೇಲ್ತಾ ಇದೆ ಈ ಕಲ್ಲುಗಳು. ಸಖತ್ ಸೆಕೆ ಅನ್ನಿಸ್ತಾ ಇದೆ ಇವತ್ತು, ನೆನ್ನೆಗಿಂತ ಇವತ್ತು ಜಾಸ್ತಿ ಅನ್ನಿಸ್ತಾ ಇದೆ. ಮತ್ತು ಇಲ್ಲೆಲ್ಲ ಫುಲ್ ಕೂದಲ ಮೇಲೆಲ್ಲ ವಿಭೂತಿ ಹಚ್ಚಿಬಿಟ್ಟಿದ್ದಾರೆ. ಈಗ ಇಲ್ಲಿಂದ ಹೊರಡೋದು 11:15 ಆಗಿದೆ. ಸೊ ಈಗ ಇಲ್ಲಿಂದ 12 ಗಂಟೆವರೆಗೂ ಚೆಕ್ಔಟ್ ಟೈಮು. 1 ಗಂಟೆ ಎಕ್ಸ್ಟ್ರಾ ಕೇಳಿದ್ವಿ ನಾವು. ಅಲ್ಲಿ ಏನಾದರೂ ದೇವಸ್ಥಾನದಲ್ಲಿ ಲೇಟ್ ಆಗಿಬಿಟ್ರೆ ಒಂದು 1 o'clockಗೆ ಚೆಕ್ಔಟ್ ಮಾಡ್ತೀವಿ ಅಂತ ಅಂತಂದಿದ್ರು. ಈಗ ಸ್ವಲ್ಪ ಬೇಗನೆ ಬಂದಿದ್ದೀವಿ. ನೋಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇನ್ನು ಅಲ್ಲಿ ಮದುರೈಗೆ ಹೋಗಬೇಕು. ಸೊ ಮದುರೈಗೆ ಹೋಗ್ಬಿಡೋಣ ಅಂತ ಇದ್ದಾರೆ ಇವರು. ಈಗ ಎಲ್ಲ ಪ್ಯಾಕಿಂಗ್ ಆಗಿಲ್ಲ ಇಲ್ಲಿ, ಇವತ್ತಿನ್ನೂ ಪ್ಯಾಕಿಂಗ್ ಮಾಡಿಲ್ಲ. ಅದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು, ಸ್ಯಾರಿಲಂತೂ ಟ್ರಾವೆಲ್ ಮಾಡೋಕ್ಕಾಗಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ ಓಕೆ, ಇಲ್ಲೆಲ್ಲ ಕಷ್ಟ ಆಗುತ್ತೆ, ತುಂಬ ಸೆಕೆ ಆಗುತ್ತೆ. ಸೊ ಡ್ರೆಸ್ ಚೇಂಜ್ ಮಾಡಿಕೊಂಡು ಹೊರಡೋದು. ಓಕೆ, ಎಷ್ಟೊತ್ತಿಗೆ ಹೊರಡೋದು? ಇಮಿಡಿಯೇಟಾಗಿನಾ? ಹೊರಡ್ತಾ ಇರೋದು ಅಷ್ಟೇ, ಬೇರೆ ಸರಿ ನಡೀರಿ ಮತ್ತೆ.
ಪ್ಯಾಕ್ ಮಾಡು. ಸೊ ನಾವು ರೂಮ್ ಚೆಕ್ಔಟ್ ಮಾಡ್ತಾ ಇದ್ವಿ. ಅದಕ್ಕೆ ಮುಂಚೆ ಎಲೆಕ್ಷನ್ ನೋಡ್ತಾ ಇದ್ವಿ. ಬಿಜೆಪಿ ವಿನ್ ಮಾಡ್ತಲ್ಲ ಅಂದ್ಕೊಂಡಂಗೆ 400 ಪಾರ್ ಬಂದಿಲ್ಲ, ಬಟ್ ಮತ್ತೆ ಬಿಜೆಪಿ ಸರ್ಕಾರ ಬಂದಿದ್ದಲ್ಲ, ಅದು ಖುಷಿ ಸರಿ. ಈಗ ನನಗೂ ಆಗ್ತದ ಇದಾಗ್ಬಿಟ್ಟಿದ್ದು, ಏನಾಗುತ್ತೋ ಅಂತ ಒಂಥರ ಮಕ್ಕಳ ಎಕ್ಸಾಮ್ ಥರ. ಅಟ್ಲೀಸ್ಟ್ ಈಗ ಖುಷಿಯಾಗಿ ಹೊರಡ್ತಾ ಇದ್ದೀವಿ ಮದುರೆಗೆ. ಹೋಗೋಣ ಮದುರೆಗೆ, ಬನ್ನಿ. ಸೊ ಮಕ್ಕಳು ಕೂಡ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ನಮ್ಮ ರೂಮ್ಗೆ ಬಂದರು. ಹಾಗೆ ಎಲೆಕ್ಷನ್ ಏನಾಗ್ತಾಯಿದೆ ಅಂತ ನೋಡ್ತಾ ಇದ್ದಾನೆ. ಇನ್ನೂ ಸಾಯಂಕಾಲದವರೆಗೂ ಇದೆ. ಒಂದು ಅಳಿವಿಗೆ ಗೊತ್ತಾಯಿತು ಅವರೇ ವಿನ್ನು, BJP ಅವರು ವಿನ್ನು ಅಂತ. ಹಾಗೆ 12:15 ಆಗಿತ್ತು. ಕಾರಲ್ಲಿ ಈ ಲಗೇಜೆಲ್ಲ ಇಟ್ಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ, ಇಲ್ಲಾಂದರೆ ರಸ್ತೆಯಲ್ಲಿ ಮತ್ತೆ ಹೋಟೆಲ್ಗಳಿಗೆ ಹುಡುಕಬೇಕು ಎಲ್ಲಿದೆ ಏನು ಅಂತ, ಅದೊಂದು ಕೆಲಸ ಆಗಿಬಿಡತ್ತೆ. ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ ಅಂತ. ಬಟ್ ತುಂಬ ಬೇಗ ಆಗಿಬಿಡುತ್ತೆ, ಯಾಕೆಂದರೆ ಬೆಳಗ್ಗೆ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದು ಹೆವಿ ಬ್ರೇಕ್ಫಾಸ್ಟು. ಅದರಲ್ಲಿ ಈಗ ಅಷ್ಟು ಬೇಗ ಊಟ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ರಸ್ತೆಯಲ್ಲಿ ಸಿಕ್ಕಿಲ್ಲ ಅಂದರೆ ಅದೊಂದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪನೇ ಊಟ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು, ಮತ್ತು ಇಲ್ಲಿಂದ 3.5-4 ಅವರ್ಸ್ ಆಗುತ್ತೆ ಮದುರೆಗೆ. ಹಾಗಾಗಿ ಇಲ್ಲೇ ಊಟ ಮಾಡ್ಕೊಂಬಿಡೋಣ ಅಂತ. ಹಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡುವಾಗ ಅವರು ಹೋಟೆಲ್ನವರು ಮಧ್ಯಾಹ್ನ ಊಟ ಕೂಡ ಇಲ್ಲೇ ಬನ್ನಿ ಅಂತ ಕರೀತಾಯಿದ್ರು. ನಾವು ಹೇಳಿದ್ವಿ ಇವತ್ತು ಚೆಕ್ಔಟ್ ಮಾಡ್ತಾಯಿದ್ದೀವಿ ಅಂತ. ಆಮೇಲೆ ನಮ್ಗೆ ಅನಿಸ್ತು ಸರಿ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ಬಿಡೋಣ. ಮತ್ತು ಇವರು ಗೂಗಲಲ್ಲಿ ಸರ್ಚ್ ಮಾಡುವಾಗ ಇವ್ರ ಹೋಟೆಲ್ ಬಗ್ಗೆ ಹೇಳಿದ್ದು ರಿವ್ಯೂಸ್ ಏನಂದರೆ ಜಾಸ್ತಿ ಊಟದ ಬಗ್ಗೆನೇ, ತುಂಬ ಚೆನ್ನಾಗಿರುತ್ತೆ ಅಂತ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಚೆನ್ನಾಗೇ ಇತ್ತು. ಸರಿ ಈಗ ಊಟನೂ ಮಾಡ್ಕೊಂಡು ಹೋಗ್ಬಿಡೋಣ. ಎಷ್ಟು ಸೇರುತ್ತೋ ಅಷ್ಟು, ಜಾಸ್ತಿ ಬೇಡ, ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಅವರು ಆರ್ಡ್ರ್ ಮಾಡಿದ್ದು ಕೇಳ್ಬಿಟ್ಟು ಇಷ್ಟನಾ ನೀವು ತಿನ್ನೋದು ಅಂತ ಕೇಳಿದ್ರು. ಒಂದು ರೈಸು ಮತ್ತು 2 ರೋಟಿ ತೊಗೊಂಡು ಒಂದು ಕರಿ ತೊಗೊಂಡಿದ್ವಿ. ಅದೇ ಜಾಸ್ತಿ ಆಗಿಬಿಡ್ತು. ನನಗಂತೂ ಏನೂ ಬೇಡ ಅಂತ ಅನ್ನಿಸ್ತೈತೆ. ಆಮೇಲೆ ತನುಷ್ ಹೇಳ್ತಾ ಇದ್ದ, ಅಮ್ಮ ಮಧ್ಯದಲ್ಲಿ ಹಸಿವು ಅಂತ ಹೇಳಿದ್ರೆ ನಾನೆಲ್ಲ ಕಾರೆಲ್ಲ ನಿಲ್ಲಿಸಲ್ಲ ಅಂತ. ಆಮೇಲೆ ನನಗೆ ಕಾರ್ನೆಟು ಅಂದರೆ ತುಂಬ ಇಷ್ಟ. ನನ್ನ ಮಗ ಅಲ್ಲಿ ನೋಡಿಬಿಟ್ಟು ಅಮ್ಮ ಬೇಕಾ ನಿಂಗೆ ಅಂತ ಅಂದ್ಬಿಟ್ಟು ತಂದು ಕೊಟ್ಟ. ಇದು ತಿಂದರೆ ಹೊಟ್ಟೆ ಫುಲ್ ಆಗಿಬಿಡುತ್ತೆ, ಹೆವಿ ಅಲ್ವಾ. ಸೊ ಈಗ ಹೊರಡ್ತಾ ಇದ್ದೀವಿ ಊಟ ಮುಗಿಸ್ಕೊಂಡು ಮದುರೈಗೆ. ಚೆನ್ನಾಗಿತ್ತು ರಾಮೇಶ್ವರಂನ ಒಂದು ಏನು ಟ್ರಿಪ್ಪು, ತುಂಬ ಚೆನ್ನಾಗಿತ್ತು. ಕಾಶಿಗೆ ಹೋಗಿ ಬಂದೆ, ಅದು ಒಂದು ಜ್ಯೋತಿರ್ಲಿಂಗ. 2 ಜ್ಯೋತಿರ್ಲಿಂಗಗಳ ದರ್ಶನ ಈ ವರ್ಷದಲ್ಲಿ ಮಾಡಿರೋದು. ಇದು ವಿಭೂತಿ ಏನರಲ್ಲಿ ಹಚ್ಚಿದ್ರು ಗೊತ್ತಿಲ್ಲ, ಎಲ್ಲೆಲ್ಲ ಫುಲ್ ಅಂಟಾಗಿದೆ. ಮುಖನೂ ತೊಳಿಬಾರ್ದು ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ, ವಿಭೂತಿ ಇರಲಿ ಅಂತ. ಆವಾಗಲೇ ಅಂಟಾಗಿದೆ. ಓಕೆ ಈಗ ಇಲ್ಲಿಂದ ಚೆಕ್ಔಟ್ ಮಾಡಿ ಊಟನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಯಾಕೆಂದರೆ ಆನ್ ದ ವೇ ರಸ್ತೆಯಲ್ಲಿ ಹೋಟ್ಲ್ಗಳು ಸಿಕ್ಕತ್ತಾ ಇಲ್ಲ ಗೊತ್ತಿಲ್ಲ. ನಿನ್ನೆ ನೋಡಿ 4 ಗಂಟೆಗೆ ಊಟ ಮಾಡಿದ್ವಿ ನಾವು. ಹಾಗಾಗಿ ಇವತ್ತು ಅರ್ಲಿ ಲಂಚ್ ಅಂತ ಹೇಳ್ಬೋದು, 1 ಗಂಟೆ ಅದೇನೋ ನಾವು ಊಟ ಮಾಡಿದಾಗ 12:15ಗೆ ಚೆಕ್ಔಟ್ ಮಾಡ್ಕೊಳ್ಳೋಕ್ಕೆ ಅಂತ ಬಂದ್ವಿ. ಸೊ ಚೆಕ್ಔಟ್ ಅದೇ ಫಾರ್ಮಾಲಿಟೀಸ್ ಎಲ್ಲ ಆಗೋಕ್ಕೆ ಒಂದು 10 ಮಿನಿಟ್ಸ್ ಆಯಿತು. ಲಗೇಜ್ ಎಲ್ಲ ಕಾರಲ್ಲಿ ಇಟ್ಬಿಟ್ಟು ಆಮೇಲೆ ಹೋಗಿ ಊಟ ಮಾಡೋಕ್ಕೆ ಒಂದು ಸ್ವಲ್ಪ 1:15 ಆಗಿದೆ ಈಗ ಟೈಮು. ಇಲ್ಲಿಂದ 3 ಅವರ್ಸ್ ಮದುರೆ. ಸೊ ಮದುರೆಗೆ ಹೋಗೋಣ. ಸಖತ್ ಇವತ್ತು ತುಂಬ ಬಿಸಿಲು ಥರ ಅನ್ನಿಸ್ತಾ ಇದೆ. ಚೆನ್ನಾಗಿತ್ತು ರಾಮೇಶ್ವರಂ ದೇವಸ್ಥಾನ ವಿಸಿಟು. 200 ರೂಪೀಸ್ ಟಿಕೆಟ್ ಇದೆ, 100 ರೂಪೀಸ್ ಟಿಕೆಟ್ ಇದೆ, ಫ್ರೀ ದರ್ಶನ ಇದೆ. ಸೊ 200 ರೂಪೀಸ್ ದರ್ಶನ ತಗೊಂಡ್ರೆ ದೇವ್ರ ಮುಂದ್ಗಡೆ ರೋನೇ ಬಿಡ್ತಾರೆ. 100 ರೂಪೀಸ್ ಅದ್ರ ಹಿಂದ್ಗಡೆ, ಅದಕ್ಕೆ ನೆಕ್ಸ್ಟು ಫ್ರೀ ದರ್ಶನ. ಸೊ ತುಂಬ ಚೆನ್ನಾಗಿ ದರ್ಶನ ಆಯಿತು. ನೋಡೋಣ ಮದುವೆಯಲ್ಲಿ ಹೆಂಗಿರುತ್ತೆ ಕ್ರೌಡು, ಅಮ್ಮನ ದರ್ಶನ ಅದೆಲ್ಲ ಹೆಂಗಿರುತ್ತೆ ನೋಡೋಣ. ಸೊ ರಾಮೇಶ್ವರಂದು ಇಷ್ಟೇ, ಹೋಗೋಣ ಮದುವೆಗೆ. ಈ ವರ್ಷ ಅಂತೂ ನನಗೆ ತುಂಬಾ ಸ್ಪೆಷಲ್ಲು. ಯಾಕೆಂತಂದರೆ ಕಾಶಿಗೆ ಹೋಗಿ ಬಂದೆ, ಹಾಗೆ ರಾಮೇಶ್ವರಂಗೆ ಕೂಡ ಹೋಗಿ ಬಂದಿರೋದು. ತುಂಬ ಖುಷಿ ಅನ್ನಿಸ್ತಾ ಇದೆ. ಹಾಗೆ ಪಂಬನ್ ಬ್ರಿಡ್ಜ್ ಕಾಣಿಸ್ತು. ನೆನ್ನೆ ಇಲ್ಲಿ ಇಳಿದ್ಬಿಟ್ಟು ಮಕ್ಕಳ ಕೈಯಲ್ಲಿ ಕೂಡ ಬೈಸ್ಕೊಂಡಿದ್ದೆ, ಏನಮ್ಮ ನೀನು ಹೇಳಿದ ಮಾತೇ ಕೇಳಲ್ಲ, ಅಲ್ಲಿ ಫೈನ್ ಹಾಕಿದ್ರೆ ಏನಮ್ಮ ಮಾಡೋದು ಅಂತ. ಅದಕ್ಕೆ ಇವತ್ತು ಇಳಿಯೋದಾ ಬೇಡವಾ ಅಂತ ಅಂದ್ಕೊಳ್ತಾ ಇದ್ದೆ. ಆಮೇಲೆ ಅವರೇ ಕೇಳಿದ್ರು, ಅಮ್ಮ ಯಾಕೆ ಇವತ್ತು ಇಳಿಯಲ್ವಾ, ನೋಡು ಅಲ್ಲಿ ಎಷ್ಟು ಚೆನ್ನಾಗಿದೆ ಬೋಟ್ಗಳು ಅಂತ. ಆಮೇಲೆ ಬೈತೀರಾ ಅಂತಂದರೆ ಇಲ್ಲ ನೋಡು ಎಷ್ಟು ಚೆನ್ನಾಗಿದೆ, ಇಳಿದು ಹೋಗಿ ನೋಡು ಅಂತಂದರು. ಆದರೆ ಟೈಮ್ ಮಾತ್ರ ಒಂದು 2-3 ನಿಮಿಷ ಅಷ್ಟೇ, ಬಂದ್ಬಿಡ್ಬೇಕು ಅಂತ ಹೇಳ್ದ. ಸರಿ ಅಂತ ಇಳಿದ್ಬಿಟ್ಟು ನೋಡಿದೆ. ಬೋಟ್ಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಬೋಟ್ಗಳು ಒಂದೇ ಕಲರ್ನಲ್ಲಿ ಇರೋ ಹಾಗೆ ಅನ್ನಿಸ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ನಿಜವಾಗ್ಲೂ ನಾನು ಹೇಳಿದಾಗೆ ಈ ವರ್ಷ ನನಗೆ ಒಂಥರ ತುಂಬಾ ಸ್ಪೆಷಲ್ಲು.
2 ಪುಣ್ಯಕ್ಷೇತ್ರಗಳನ್ನು ವಿಸಿಟ್ ಮಾಡಿದ್ದು. 12 ಜ್ಯೋತಿರ್ಲಿಂಗಗಳಲ್ಲಿ 2 ನೋಡಿದ್ದೀನಿ, ಇನ್ನೂ 10 ಬಾಕಿ ಇದೆ. ನೋಡೋಣ ಯಾವಾಗಾಗುತ್ತೆ ಅಂತ. ಹೋಗ್ತಾ ದಾರಿಯಲ್ಲಿ ಪುಟ್ಟ ದೇವಸ್ಥಾನ, ಹಾಗೆ ಹಿಂದೆ ಬೀಚ್ ಕಾಣಿಸ್ತಾ ಇತ್ತು. ಮತ್ತು ಇಲ್ಲಿ ಬರೋಕ್ಕೆ ಕೂಡ ದಾರಿ ಇತ್ತು, ಹಾಗಾಗಿ ಇಲ್ಲಿ ನಿಲ್ಲಿಸಿ ಹೇಗಿದೆ ನೋಡೋಣ ಅಂದ್ಕೊಂಡು ಬಂದ್ವಿ. ಆ ನೀರಿನ ಬಣ್ಣ ನೋಡಿದ್ರೆ ನಂಗೆ ತುಂಬ ಖುಷಿ ಆಗ್ತಾಯಿತ್ತು, ಎಷ್ಟು ಚೆನ್ನಾಗಿತ್ತು. ಇಲ್ಲಿ ಆಟಾಡೋಕ್ಕಾಗಲ್ಲ, ಜಸ್ಟ್ ಹಾಗೆ ನೋಡ್ಬೋದು. ಸ್ವಲ್ಪ ಟೈಮ್ ಇದ್ದರೆ ಇಲ್ಲಿ ಕೂತ್ಕೊಂಡು ಆ ಅಲೆಗಳನ್ನು ನೋಡ್ತಾ ಇರ್ಬೋದಾಗಿತ್ತೇನೋ, ಬಟ್ ಅಷ್ಟೊಂದು ಟೈಮ್ ಇಲ್ಲ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ರಾಮೇಶ್ವರಂನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮದುವೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.